ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವತ್ತು ಅಮಾವಾಸ್ಯೆ ಐತ್ರಿ. ಅದಕ್ಕೆ ಬೆಳಗ್ಗೆ ಜಲ್ದಿ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೀನಿ. ಅಮಾವಾಸ್ಯೆ ಪೂಜೆ ಹೆಂಗೈತೆ ನೋಡ್ರಿ. ಹಿಂಗೆ ಮಾಡಿದ್ವಿ ನೋಡ್ರಿ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡೀವ್ರಿ ಇವತ್ತು ಅಮಾವಾಸ್ಯೆ. ನೀವೆಲ್ಲ ಹೇಗೆ ಮಾಡೀರಿ ಅಮಾವಾಸ್ಯೆ ಪೂಜೆ? ನಾವು ಹೀಗೆ ಮಾಡೀವಿ ನೋಡ್ರಿ, ಸಿಂಪಲ್ಲಾಗಿ. ಹೂವು ಏನು ಜಾಸ್ತಿ ಇದ್ದಿದ್ದಿಲ್ಲ, ಇದಷ್ಟು ಒಂದೊಂದು ಎಲ್ಲಕ್ಕೂ ಏರಿಸಿ ಮಾಡಿದೀವಿ ರೀ. ಈಗ ಹೋಳ್ಗೆ ಮಾಡೋಣ ಬರ್ರಿ. ಇಷ್ಟು ಒಂದು ಗ್ಲಾಸ್ ಬ್ಯಾಳೆ ಹಾಕಿದೀವಿ ರೀ. ಅದಕ್ಕೆ ಇಷ್ಟು ಹಿಟ್ಟು, ಇಷ್ಟು ಕನಕ, ಇಷ್ಟು ಹೂರ್ಣ ಐತ್ರಿ, ಇಷ್ಟು ಕನಕ ಐತ್ರಿ. ನಾದು ಇಟ್ಕೊಂಡನಿ ಕಟ್ ನೋಡ್ರಿ. ಬ್ಯಾಳಿದ ನೀರು ಬಸದಿಟ್ಟೆವು. ಇದನ್ನು ಕಟ್ಟಿನ ಸಾಂಬಾರು ಮಾಡ್ತೇವ್ರಿ ನಮ್ಮ ಕಡೆ. ಈಗ ಹೋಳ್ಗೆ ಮಾಡೋಣ ಬರ್ರಿ. ಹೆಂಗೆ ಮಾಡೋದತ್ತ ನಿಮಗೆ ಹೇಳ್ತಾನೆ. ಎರಡು ಸರಿಯಾದ ಅಳತೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಸರಿಯಾಗಿ ಹೋಳ್ಗೆ ಬರ್ತಾವ್ರಿ. ಎರಡು ಒಂದು ಸ್ವಲ್ಪ ಅದು ಗಟ್ಟಿ, ಇದು ಅಳ್ಳಕ್ಕೆ ಅದು ಗಟ್ಟಿ ಆತಂದ್ರೆ ಸರಿಯಾಗಿ ಹೋಳ್ಗೆ ಬರೋದಿಲ್ಲ ರೀ. ಮತ್ತು ಹೂರ್ಣ ಕನಕ ಸೇಮ್ ಇರಬೇಕು ಅಂದ್ರೆ ಚೆನ್ನಾಗಿ ಹೋಳ್ಗೆ ಉಬ್ಬಿ ಬರ್ತಾವೆ. ಈಗ ಹೋಳ್ಗೆ ಮಾಡೋದು ನೋಡ್ರಿ. ಹಂಗೆ ತುಂಬ್ಕೊಳಕ್ತೀನಿ ನೋಡ್ರಿ. ಒಂದಿಟ್ಟು ಕನಕ, ಒಂದಿಟ್ಟು ಹೂರ್ಣ ತೊಗೊಂಡು ತುಂಬ್ಕೊಂಡು ಈಗ ಹೋಳ್ಗೆ ಲಟ್ಸೋಣ ಬರ್ರಿ. ಲಟ್ಟಿಸ್ಕೊಂಡು ಬೇಸೋಣ. ಎರಡು ಹೂರ್ಣ ಕನಕ ಸರಿಯಾದ ಅಳತೆ ಒಳಗಿದ್ರೆ ಬರೋಬ್ಬರಿ ಬರ್ತಾವ್ರಿ ಹೋಳ್ಗೆ. ಇರ್ಲಿಕ್ಕೆ ಕನಕ ಜಾಸ್ತಿ ಆದ್ರೆ ಹೊರಗೆ ಗಂಟು ದಪ್ಪ ಆಕೈತಿ, ಹೂರ್ಣ ಜಾಸ್ತಿ ಆದ್ರೆ ಹರಿತಾವು. ಎರಡೂ ಸರಿಯಾಗಿ ತೊಗೊಂಡು ಹಂಗೆ ತುಂಬ್ಕೊಂಡು ಹಿಂಗೆ ಎಣ್ಣೆ ಹಚ್ಕೊಂಡು ಸ್ಲೋ ಮಿಷನ್ದಾಗ ಲಟ್ಟಿಸ್ಬೇಕ್ರಿ. ಗರ 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 ಲಟ್ಸಿದ್ವು ಅಂದ್ರೆ ಹರಿದು ಹೋಗ್ಬಿಡ್ತಾವ್ರಿ ಹೋಳಿಗೆ ರೀ. ಚಪಾತಿ ಗತಿ ಲಟ್ಟಿಸ್ಬಾರ್ದು ರೀ ಇವನ್ನ. ಹಿಂಗೆ ಸಾವಕಾಶ ಲಟ್ಟಿಸ್ಬೇಕು ನೋಡ್ರಿ. ನಾ ಲಟ್ಸಾಕತ್ತೇನೆ ನೋಡ್ರಿ. ಹಿಂಗೆ ಲಟ್ಟಿಸಿ ಹಂಚ ಕಾಯಕ್ಕಿಟ್ಟೇನ್ರಿ. ಇನ್ನು ಲಟ್ಟಿಸಿ ಹಂಚಿನಾಗ ಹಾಕೋದ್ರಿ. ಹೂರ್ಣ ಕನಕ ಸರಿಯಾದ ಅಳತೆಯಲ್ಲಿ ಇತ್ತಂದ್ರೆ ಸರಿಯಾಗಿ ಹೋಳ್ಗೆ ಬರ್ತಾವ್ರಿ. ಮಸ್ತ್ ಬುಕ್ಕಿ ಹೋಳ್ಗೆ ಅಕ್ಕಾವು. ಅಮಾವಾಸ್ಯೆಗೆ ಯಾರೆಲ್ಲ ಹೋಳ್ಗೆ ಮಾಡೀರಿ ನಮಗೂ ತಿಳಿಸ್ರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಲೈಕ್ ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೋರಿ ಜಾಸ್ತಿ ಜನ. ನೀವು ಹೋಳ್ಗೆ ಮಾಡಿರೋ ಇಲ್ಲೋ ನಮಗೂ ಕಮೆಂಟ್ನಾಗ ತಿಳಿಸ್ರಿ. ನೋಡ್ರಿ ಹಿಂಗಾಗೈತೆ ನೋಡ್ರಿ. ಹೋಳ್ಗೆ ಹಾಕೀನಿ ನೋಡ್ರಿ. ಈಗ ಹಂಚಿನ್ಯಾಗ ಬೇಯಾಕತ್ತೈತೆ ನೋಡ್ರಿ. ಈಗ ಬೇಯಿಸಿ ಈ ಕಡೆ ಹೊಳ್ಳಿಸಿ ಹಾಕಿ ನೋಡ್ರಿ. ಈಗ ಹೋಳ್ಗೆ ಹಿಂಗಾಗೈತೆ ನೋಡ್ರಿ. ಹೋಳ್ಗೆ ಎಷ್ಟು ದೊಡ್ಡನ ಮಾಡ್ತೀವ್ರಿ ನಾವು, ಸಣ್ಣ ಮಾಡಂಗಿಲ್ಲ. ದೊಡ್ಡ ಒಂದು ದಿವಸ ಆಗೋತಕ್ಕ ಹೆಸರು ಆಗೋಲಕ್ಕೆ. ನಾವು ಇರೋದು 4 ಜನ ಅದೀವ್ರಲ್ಲ, ಅದಕ್ಕಾಗಿ ಒಂದು 5-6 ಹೋಳಿಗೆ ಆದ್ರೆ ಅಟ ಸಾಕ್ರಿ. ಅಷ್ಟೇ ಮಾಡ್ತೇನೆ ರೀ ನಾ. 5-6 ಹೋಳ್ಗೆ ಭಾಳ ಜಾಸ್ತಿ ತಿನ್ನಂಗಿಲ್ಲ ರೀ ಇವ್ರ ಸ್ವೀಟ. ನೋಡ್ರಿ ಹಿಂಗೆ ಬಂದೈತೆ ನೋಡ್ರಿ ನಮ್ದು ಹೋಳ್ಗೆ. ನೀವು ಯಾರ್ಯಾರು ನಿಮ್ಮ ಮನ್ಯಾಗ ಹೋಳ್ಗೆ ಮಾಡೀರಿ ಕಮೆಂಟ್ನಾಗ ತಿಳಿಸ್ರಿ. ನಾವು ಹೋಳ್ಗೆ ಮಾಡೇವತ್ತು. ನಾವು ಹೋಳ್ಗೆ ಹಿಂಗೆ ಮಾಡೀವಿ ನೋಡ್ರಿ. ನಮ್ಮ ಹೋಳ್ಗೆ ಹಿಂಗೆ ಬಂದೈತಿ. ಹಿಂಗಾಗೈತೆ ನೋಡ್ರಿ. ಲಾಸ್ಟ್ ಫೈನಲಿ ಹಿಂಗಾಗೈತೆ ರೀ ಹೋಳ್ಗೆ. ವಾಪಸ್ ಮಡಿಚಿ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಬೇಯಿಸ್ಕೊಳಾಕತ್ತೀನಿ ನೋಡ್ರಿ ಹೋಳ್ಗೆ. ಒಂದು ಸ್ವಲ್ಪ ದಂಡಿ ಹಸಿ ಉಳಿಬಾರ್ದತ್ತಂದು ಹಂಗೆ ಬೇಯಿಸ್ಕೊಳಾಕತ್ತೀನಿ ರೀ ನಾನು. ಮಸ್ತ್ ಹಂಗೆ ಎರಡು ಕಡೆ ಬೇಯಿಸ್ಕೊಂಡು ತೆಗೆದಿಟ್ರೆ 2 ದಿನ ಇಟ್ಕೊಂಡು ತಿಂದ್ರೂ ಏನೂ ಆಗಂಗಿಲ್ಲ ರೀ ಅವಕ್ಕೆ. ಮತ್ತು ಒಂದು ಸ್ವಲ್ಪ ಬೇಯಿಸಿ ತೆಗ್ದೀವಿ ಅಂದ್ರೆ ಇದಾಕೈತ್ರಿ ನೋಡ್ರಿ. ಅದು ಒಂದು ಸ್ವಲ್ಪ ಹೋಳ್ಗೆ ಹಿಟ್ಟು ಉಳ್ದಿತ್ತು. ಅದ್ರಾಗನ ಒಂದು 5-6 ಚಪಾತಿ ಮಾಡೀನಿ ನೋಡ್ರಿ. ಮೆತ್ತಗೆ ಹೆಂಗಾಗ್ಯಾವು, ಮಸ್ತ್ ಪೈಕಿ ಚಪಾತಿ ಆಗ್ಯಾವ್ರಿ. ಒಂದು 5-6 ಚಪಾತಿ ಮಾಡೀನಿ. ಮತ್ತು ನಿವೇದಿಗೆ ಸಣ್ಣ ಒಂದು 10 ಹೋಳ್ಗೆ ಮಾಡೀನಿ ನೋಡ್ರಿ. ಅವು ಇಟ ಸಣ್ಣ ನಿವೇದಿ ಕೊಡಾಕ. ದೇವ್ರಿಗೆ ದೊಡ್ಡ ಹೋಳಿಗೆ ಯಾವಾಗಂಗಿಲ್ರಲ್ಲ ಕೊಡಾಕ. ಅದಕ್ಕಾಗಿ ಸಣ್ಣ ಹೋಳ್ಗೆ ಮಾಡೀನಿ ರೀ. ನಮಗೆ ಮನ್ಯಾಗ ತಿನ್ನಾಕ ದೊಡ್ಡ ಒಂದು ಸ್ವಲ್ಪ ಒಂದು 5-6 ಹೋಳ್ಗೆ ಮಾಡೀನಿ ನೋಡ್ರಿ. ಇಷ್ಟು ದೊಡ್ಡ ಮಾಡ್ತಾನೆ ನೋಡ್ರಿ. ನಾ ಸಣ್ಣ ಮಾಡೋಂಗಿಲ್ಲ ರೀ. ಈಗ ಒಂದು ಶಾಂಡ್ಗೆ ಕರಿನು ಬರ್ರಿ. ನೋಡ್ರಿ ಇಟ್ಟು ಶಾಂಡ್ಗೆ ಕರ್ದೇವು ನೋಡ್ರಿ. ಹೋಳ್ಗೆ ಮಾಡ್ರೆ ಶಾಂಡ್ಗೆ ಅಂತೂ ಮುಖ್ಯ ಬೇಕ್ರಿ. ಹಂಗೆ ಅಂತೂ ತಿನ್ನೋಕೆ ಆಗೋದಿಲ್ಲ ಅದನ್ನು. ಹೋಳ್ಗೆ ಸ್ವೀಟ್ ಜಾಸ್ತಿ ಇರ್ತೈತ್ರಲ್ಲ. ಈ ಶಾಂಡ್ಗೆ ಆದ್ರೆ ಒಂದು ಸ್ವಲ್ಪ ತಿನ್ನೋಕೆ ಆಕೈತಿ. ಮತ್ತು ಕಟ್ ತೋರ್ಸಿನ್ರಲ್ಲೇ ನಿಮ್ಗೆ ಆಗ ಅದ್ರದ್ದು ಕಟ್ಟಿನ ಸಾಂಬಾರು ಮಾಡೀವಿ ನೋಡ್ರಿ. ಹಿಂಗಾಗೈತೆ ನೋಡ್ರಿ ಸಾಂಬಾರು. ಯಾರೆಲ್ಲ ಕಟ್ಟಿನ ಸಾಂಬಾರು ಮಾಡ್ತೀರಿ ನಮಗೂ ತಿಳಿಸ್ರಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಯ್. ಮುಂದಿನ ವಿಡಿಯೋದಾಗ ಸಿಗೋಣ.